ಎಲ್ಲರಿಗೂ ನಮಸ್ಕಾರ. ಎಸ್.ಎಲ್. ಭೈರಪ್ಪ ಅವರ ಸಾರ್ಥ ಕಾದಂಬರಿಯನ್ನು ಮುಂದುವರಿಸೋಣ. ಸಾರ್ಥದ ಗುಂಪಿನ ಜೊತೆ ಬಂದಂತಹ ನಾಗಭಟ್ಟ ಮಥುರಿನಲ್ಲಿ ಉಳ್ಕೋಬೇಕಾಗತ್ತೆ. ಅಲ್ಲಿ ಒಬ್ಬ ಬೌದ್ಧ ಭಿಕ್ಕುವಿನ ಆಶ್ರಯದಲ್ಲಿ ಇರಬೇಕಾಗಿ ಬರುತ್ತೆ. ಅಲ್ಲಿ ಆತ ಒಂದು ಚೈತ್ಯಾಲಯವನ್ನು ಕಟ್ಟಿಸ್ತಾ ಇರ್ತಾನೆ. ಆದರೆ ಅದನ್ನು ಕಟ್ಟಲಿಕ್ಕೆ ಅಂತ ಒಪ್ಕೊಂಡಿದ್ದಂತಹ ಶಿಲ್ಪಿಗಳು ಹಣದ ಆಸೆಗೆ ಈ ಕೆಲಸವನ್ನು ಬಿಟ್ಟು ಬೇರೆ ಕಡೆಗೆ ಹೊರಟೋಗಿರ್ತಾರೆ. ಹಾಗಾಗಿ ಈ ಬೆಕ್ಕುಗಳು ಕೌಶಾಂಬಿಯ ಕಡೆಯಿಂದ ಒಬ್ಬ ಸ್ಥಪತಿಯನ್ನು ಕರೆಸ್ತಾರೆ. ಆತನ ಜೊತೆಗೆ ಇನ್ನೂ ಒಂದು 20 ಮಂದಿ ಬರ್ತಾರೆ. ಆತನ ಹೆಸರು ವಿಶ್ವಕರ್ಮ ಅಂತ. ಆತನ ಜೊತೆಗೆ ಈ ನಾಗಭಟ್ಟನ ಸಖ್ಯ ಬೆಳೀತಾ ಹೋಗುತ್ತೆ. ನಿಧಾನವಾಗಿ ಆ ವಿಶ್ವಕರ್ಮ ಇವನಿಗೆ ಮುಖ್ಯ ಬೆಕ್ಕುಗಳ ಬಗ್ಗೆ ಹೇಳ್ತಾ ಹೋಗ್ತಾನೆ. ಅವರು ಮಹಾತಂತ್ರಗಾರರು, ನಮ್ಮ ದೇವತೆಗಳನ್ನು ಅವರ ಮತದವರು ಅನ್ನೋ ಹಾಗೆ ಶಿಲ್ಪಗಳನ್ನು ಕಡಿ ಅಂತ ನನಗೆ ಹೇಳ್ತಾ ಇದ್ದಾರೆ ಅಂಥೇಳಿ ನಾಗಭಟ್ಟನಿಗೆ ವಿವರಿಸ್ತಾ ಹೋಗ್ತಾನೆ. ಕಥೆಯನ್ನು ಮುಂದುವರಿಸೋಣ. ಅವರು ಯಾವುದನ್ನು ಹೇಳಿದ್ರು ಹೇಳು ಅಂತ ನಾನು ಕೇಳಿದೆ. ಆಗ ಅಸ್ತಪತಿ ಹೇಳ್ದ, ಬುದ್ಧನ ಅಷ್ಟಪವಾಡಗಳು ಗೊತ್ತಾ ನಿನಗೆ? ಅವುಗಳನ್ನು ಚಿತ್ರಿಸಬಲ್ಯ ಅಂತ ಅವ್ರು ಕೇಳಿದ್ರು. ಅವನ ಜನ್ಮ, ಜ್ಞಾನೋದಯ, ಅವನ ಮೊದಲ ಬೋಧನೆ, ಮಹಾರೋಗ, ಇವುಗಳ ಜೊತೆಗೇನೆ ಅವನ ಜ್ಞಾತಿಯಾದ ದೇವದತ್ತ ರಾಜಗೃಹದಲ್ಲಿ ಅವನ ಮೇಲೆ ನುಗ್ಗಿಸಿದ ನಾಲಗಿರಿ ಆನೆಯನ್ನು ಪಳಗಿಸಿದ್ದು, ಕೃಷ್ಣ ಕಂಸನಿಗೆ ಸೇರಿದ ಕುವಾಲಯ ಪೀಡ ಅನ್ನೋ ಆನೆಯನ್ನು ಕೊಂದ ಘಟನೆಯ ಬೌದ್ಧ ರೂಪ ಅಲ್ವಾ ಇದು? ಯೋಚನೆ ಮಾಡು. ಹಾಗೆ ತ್ರಯಸ್ತ್ರಿಂಶ ಸ್ವರ್ಗದಲ್ಲಿ ತನ್ನ ಗತಿಸಿದ ತಾಯಿಗೆ ಧರ್ಮಬೋಧೆ ಮಾಡಿದ್ದು, ಸಂಕಾಸ್ಯದಲ್ಲಿ ಇಳಿದದ್ದು, ವೈಶಾಲಿಯಲ್ಲಿ ಒಂದು ಕಪಿ ಅರ್ಪಿಸಿದ ಜೇನನ್ನು ಸ್ವೀಕರಿಸಿದ್ದು, ಹಾಗೇನೆ ಕೋಶಲ ರಾಜ ಪ್ರಸೇನಜಿತ್ತನ ಸಮ್ಮುಖದಲ್ಲಿ ಅವನು ಏಕಕಾಲದಲ್ಲಿ ತನ್ನನ್ನು ತಾನು ಅನೇಕ ಬುದ್ಧರುಗಳನ್ನಾಗಿ ವರ್ಧಿಸಿಕೊಳ್ಳೋದು, ಇಷ್ಟನ್ನು ನಾನೇ ಕೆತ್ತವಲ್ಲೆ, ವಿವರಗಳು ಗೊತ್ತಿವೆ ಅಂತ ನಾನಂದೆ. ಅವಲೋಕಿತೇಶ್ವರರ ಗುಣಲಕ್ಷಗಳು ಗೊತ್ತಾ ಅಂತ ಅವ್ರು ಕೇಳಿದ್ರು. ಗೊತ್ತಿದೆ ಅಂದೆ. ಮೂಲ ಬುದ್ಧ ಎಲ್ಲರಿಗೂ ಗೊತ್ತಿರೋದೇನೆ. ಬುದ್ಧತ್ವವನ್ನು ಸಾಧಿಸೋ ಮೊದಲು ಅವನು ಹಲವು ಜನ್ಮಗಳನ್ನು ಎತ್ತುತ್ತಾನೆ ಅನ್ನೋ ಒಂದು ಕಥೆಯನ್ನು ಹೇಳ್ತಾರೆ. ಆ ಜನ್ಮಗಳಲ್ಲಿ ಅವನ ಹೆಸರು ಅವಲೋಕಿತೇಶ್ವರ. ಜನಗಳ ಸಂರಕ್ಷಣೆ ಹಾಗೂ ಮುಕ್ತಿಯನ್ನು ಕೊಡುವಂತಹ ಅವನ ರೂಪ, ಗುಣ, ಲಕ್ಷಣಗಳೆಲ್ಲವೂ ಕೂಡ ನಮ್ಮ ವಿಷ್ಣುವುದು. ಸಿಂಹನಾದ ಲೋಕೇಶ್ವರ ಅಂತ ಇನ್ನೊಂದು ವಿಗ್ರಹವನ್ನು ಜ್ಞಾನಪಾದರು ಹೇಳ್ತಾರೆ. ಗರ್ಜಿಸೋ ಸಿಂಹದ ಮೇಲೆ ಮಹಾರಾಜ ಲೀಲೆಯಲ್ಲಿ ಕೂರೋ ಅದಕ್ಕೆ 3 ಕಣ್ಣುಗಳು, ಹುಲಿಯ ಚರ್ಮಧಾರಿ, ಯಾವ ಆಭರಣಗಳು ಇಲ್ಲ, ಜಟಾ ಮಕುಟದಲ್ಲಿ ಒಂದು ಸಣ್ಣ ಅಮಿತಾಭನ ಆಕೃತಿ, ಬಲಕ್ಕೆ ಸರ್ಪ ಸುತ್ತಕೊಂಡಂತಹ ತ್ರಿಶೂಲ. ಯೋಚನೆ ಮಾಡಿ, ಇವೆಲ್ಲ ನಮ್ಮ ಶಿವನ ರೂಪ ಗುಣಲಕ್ಷಣಗಳಲ್ವಾ? ಮಹಾಂಬುಜದ ಮೇಲೆ ಸಮಸ್ತ ವಿಧವಾದ ಆಭರಣಗಳನ್ನು ಧರಿಸಿ ಎಡಗೈಯಲ್ಲಿ ಅರಳಿದ ಕಮಲ ಪುಷ್ಪದ ದಂಟನ್ನು ಹಿಡಿದು ಲಲಿತಾಸನದಲ್ಲಿ ತಾರೆ ಸಮೇತ ವರದ ಭಂಗಿಯಲ್ಲಿ ಕೂತ್ಕೊಳ್ಳುವಂತಹ ಅವಲೋಕಿತೇಶ್ವರ ನಮ್ಮ ವಿಷ್ಣುವಿನ ರೂಪ ಅಲ್ವಾ? ಹಾಗೆ ಬೇರೆ ಯಾವ ಆಭರಣವೂ ಇಲ್ಲದೇನೆ ತನ್ನೆರಡು ಪಾರ್ಶ್ವಗಳಿಗೂ ಸರ್ಪವನ್ನು ಆಭರಣದ ಹಾಗೆ ಧರಿಸುವಂತಹ ನೀಲಕಂಠ ವಿಗ್ರಹ ನಮ್ಮ ಶಿವನ ಇನ್ನೊಂದು ರೂಪ ಅಲ್ವಾ? ಮಂಜುಶ್ರೀ ಅನ್ನೋ ಇನ್ನೊಂದು ಗುಂಪಿನ ಬೋಧಿಸತ್ವರು ಇಂತಹ 14 ವಿಧವಾದ ಬೋಧಿಸತ್ವರಂತೆ. ಇವ್ರ ಗುರುತೇನು ಗೊತ್ತಾ? ಪ್ರಜ್ಞಾ ಖಡ್ಗ ಮತ್ತು ಪ್ರಜ್ಞಾ ಪುಸ್ತಕ. ಈ ದೇವತೆ ಪ್ರಜ್ಞಾ ಖಡ್ಗದಿಂದ ಅಜ್ಞಾನದ ಸುರುಳಿಯನ್ನು ಕತ್ತರಿಸಿ ಪ್ರಜ್ಞಾ ಪುಸ್ತಕದಿಂದ ಜ್ಞಾನವನ್ನು ಮೂಡಿಸುತ್ತಂತೆ. ಇದು ನಮ್ಮ ಬ್ರಹ್ಮ ಸರಸ್ವತಿಯರ ರೂಪ ಅಲ್ವಾ? ಹಾಗೆಯೇ ಯಾಮಾರಿ ಅನ್ನೋದು ಇನ್ನೊಂದು ಚಿತ್ರ. ಇಲ್ಲಿ ಬೋಧಿಸತ್ವ ಕಪಾಲ ಚಿತ್ರವುಳ್ಳ ಗದೆಯನ್ನು ಕೈಲಿ ಹಿಡ್ಕೊಂಡು ಎಮ್ಮೆ ಮೇಲೆ ಕೂತಿದ್ದಾನೆ. ವ್ಯಾಘ್ರ ಚರ್ಮಧಾರಿ, ಹಾವುಗಳೇ ಆಭರಣ, ಒಂದು ಕೈಯಲ್ಲಿ ಪಾಶ, ಮೃತ್ಯು ದೇವತೆಯಾದ ಯಮನನ್ನು ತಡೆದು ಗೆಲ್ತೀನಿ ಅನ್ನೋ ಭಕ್ತರಿಗೆ ಅಭಯ ನೀಡುವಂತಹ ಇವನು ನಮ್ಮ ಮಾರ್ಕಂಡೇಯನ ಕಥೆಯಲ್ಲಿ ತನ್ನ ಪಾಶವನ್ನು ಹಾಕಕ್ಕೆ ಬರೋ ಯಮನನ್ನು ತಡೆದು ಹಿಂತಿರುಗಿಸಿದ ಶಿವನ ರೂಪನೇ ಅಲ್ವಾ? ಹಾಗೇನೆ ನಾಣ್ಯಗಳನ್ನು ತುಂಬಿದ ಒಂದು ಕೊಳಗದ ಮೇಲೆ ಒಂದು ಕಾಲನ್ನಿಟ್ಕೊಂಡು ಒಂದು ದಪ್ಪ ಹೊಟ್ಟೆಯ ದೇವರು ಲಲಿತಾಸನದಲ್ಲಿ ಕೂರಬೇಕು. ಅದರ ಪಕ್ಕದಲ್ಲಿ ಹಾಗೇನೆ ನಾಣ್ಯಗಳನ್ನು ತುಂಬಿರುವಂತಹ 7 ಕೊಳಗುಗಳು. ಅವನಿಗೆ ವಸುಧಾರ ಅನ್ನೋ ಒಂದು ಸಂಗಾತಿ, ಅವನ ಹೆಸರು ಜಂಬಲ ಅಂತ. ಇವನು ಅಷ್ಟನಿಧಿಗಳಿಗೆ ಒಡೆಯಾದ ನಮ್ಮ ಕುಬೇರನೇ ಅಲ್ವಾ? ಆ ಸಂಗಾತಿ ಐಶ್ವರ್ಯ ದೇವತೆ ಲಕ್ಷ್ಮಿನೇ ಅಲ್ವಾ? ಹಾಗೆ ಇಲಿ ಮೇಲೆ ನಿಂತ ಗಣಪತಿಯನ್ನು ಮಾಡಬೇಕಂತೆ. ಅಷ್ಟ ಮಹಾಭಯಗಳಿಂದ ರಕ್ಷಿಸುವಂತಹ 4 ಕೈಗಳಿರೋ
ಒಂದು ಬಲಗೈಯಲ್ಲಿ ಖಡ್ಗ, ಇನ್ನೊಂದು ಬಲಗೈಯಲ್ಲಿ ಕತ್ರಿ, ಒಂದು ಎಡಗೈಯಲ್ಲಿ ಕಮಲ, ಇನ್ನೊಂದು ಎಡಗೈಯಲ್ಲಿ ಕಪಾಲವನ್ನು ಹಿಡಿದು ಮಾನವ ಶರೀರದ ಮೇಲೆ ನಿಂತಿರುವಂತಹ ತಾರೆ ವಿಗ್ರಹವನ್ನು ಮಾಡಬೇಕಂತೆ. ಇದು ನಮ್ಮ ದುರ್ಗಿನೇ ಅಲ್ವಾ? ಇವಲ್ಲದೆ ಸರಸ್ವತಿ, ಅಪರಾಜಿತ, ಗೃಹ ಮಾತೃಕ ಮೊದಲಾದ ದೇವತೆಗಳು ಇನ್ನು ಎಷ್ಟೋ ಇವೆ, ನನಗೆ ನೆನಪಿಗೆ ಬರ್ತಿಲ್ಲ ಅಂತ ಅಸ್ತಪತಿ ಹೇಳಿದ. ವಿಹಾರದ ಬೆಕ್ಕುಗಳ ಜೊತೆಯಲ್ಲಿ ಮಾತಾಡಬೇಕಾದ್ರೆ ಅವರು ಇಂತಹ ಎಷ್ಟೋ ದೇವತೆಗಳ ಗುಣಲಕ್ಷಣ ಮಹಿಮೆಗಳನ್ನು ಹೇಳ್ತಾ ಇದ್ರು. ಕೇವಲ ಹವನ ಹೋಮಗಳ ವಾತಾವರಣದಲ್ಲಿ ಬೆಳೆದ ನನಗೆ ಅವುಗಳ ಮೂಲ ನಿಜವಾಗ್ಲೂ ಹೊಳೆದಿರಲಿಲ್ಲ. ಹಾಗಂತ ವೈದಿಕ ಪರಂಪರೆಯ ಪುರಾಣ ಕಥೆಗಳು ಗೊತ್ತಿರಲಿಲ್ಲ ಅಂತೇನಲ್ಲ. ಶಿಲ್ಪಿಯಾದ ಈ ವಿಶ್ವಕರ್ಮ ಸ್ಥಪತಿಗೆ ಪ್ರತಿಯೊಂದು ವಿಗ್ರಹದ ಕಥೆ ಮತ್ತು ಪ್ರತೀಕದ ವಿವರಗಳೆಲ್ಲವೂ ಗೊತ್ತಿವೆ. ಹಾಗೆ ನೋಡಿದ್ರೆ ಪುರಾಣದ ದೇವತೆಗಳ ಗುಣಲಕ್ಷಣಗಳು ವೇದದಲ್ಲಿ ಹೇಳಿರೋ ತತ್ವಗಳನ್ನು ಬಳಸ್ಕೊಂಡು ಬೆಳೆದಿವೆ ಅಂತ ನನಗನ್ನಿಸ್ತು. ವಿಶ್ವಕರ್ಮನ ಮನಸ್ಸಿನಲ್ಲಿ ಮತ್ತೊಂದು ದ್ವಂದ್ವ ಹುಟ್ಟಿತ್ತು. ಅವನು ನನ್ನ ಜೊತೆ ಅದನ್ನು ಹೇಳ್ದ. ನನ್ನ ಸಹಕರ್ಮಿಗಳಿಗೆ ಇದನ್ನು ಹೇಳ್ಕೊಳ್ಳೋ ಹಾಗಿಲ್ಲ, ಯಾಕೆಂದರೆ ಅವರ ಅನ್ನದ ಪ್ರಶ್ನೆ ಇದರಲ್ಲಿ ಅಡಗಿದೆ. ಈ ಕೆಲಸವನ್ನು ಬಿಟ್ಟರೆ ಅವ್ರಿಗಾಗಲಿ ನನಗಾಗಲಿ ಸದ್ಯದಲ್ಲಿ ಬೇರೆ ಯಾವ ಕೆಲಸನೂ ಕಾಣ್ತಾ ಇಲ್ಲ. ಆದರೆ ಮುಖ್ಯ ಸ್ಥಪತಿಯಾದ ನಾನು ನನ್ನ ದೇವತೆಗಳನ್ನು ನನ್ನ ಶಿಲ್ಪದ ಮುಖಾಂತರ ಇವರಿಗೆ ಮಾರಿ ಹೊಟ್ಟೆ ಹೊರ್ಕೋಬಹುದಾ? ಈ ಥರದ ಧರ್ಮ ಸಂಕಟ ನನ್ನಲ್ಲಿ ಉಂಟಾಗಿದೆ ಅಂತ ಅಂದ. ದೇವತೆಗಳನ್ನು ಮಾರೋ ಹೊಣೆ ನಿಮ್ಮದಾಗತ್ತೆ ಅಂತ ನೀವು ಯಾಕೆ ಭಾವಿಸ್ತೀರಾ? ಕರ್ಮ, ಕರ್ತವ್ಯ, ಅವನ್ನು ಅವಲಂಬಿಸುವಂತಹ ಪಾಪ ಪುಣ್ಯಗಳನ್ನು ಕುರಿತು ವಿದ್ಯಾರ್ಥಿಯಾಗಿದ್ದಾಗ ಓದಿದ ಸೂಕ್ಷ್ಮಗಳು ಮನಸ್ಸಿಗೆ ಬಂದು ನಾನು ಕೇಳಿದೆ. ಶಿಲ್ಪದ ಶಕ್ತಿ ನಿಮಗೆ ಗೊತ್ತಿಲ್ಲ ಸ್ಥಪತಿಗಳೇ. ವಿಗ್ರಹ ದೇವರ ಸಾಕ್ಷಾತ್ ರೂಪ ಅನ್ನೋದು ಯಾಕೆ ಗೊತ್ತಾ? ಒಮ್ಮೆ ನೋಡಿ ಮನಸ್ಸಲ್ಲಿ ಅಚ್ಚೊತ್ತಿ ಬಿಟ್ಟರೆ ಭಕ್ತ ದೇವರನ್ನು ಬೇರೆ ರೂಪದಲ್ಲಿ ಕಲ್ಪಿಸ್ಕೊಳ್ಳೋದೇ ಸಾಧ್ಯ ಆಗೋದಿಲ್ಲ. ವಿಗ್ರಹವೇ ದೇವರು ಅನ್ನುವಂತಹ ತಾದಾತ್ಮ್ಯ ಬೆಳೆದು ಬಿಡುತ್ತೆ. ಇದು ಕುಬೇರ, ಇದು ಸರಸ್ವತಿ, ಇದು ಮೃತ್ಯುವನ್ನು ಸಂಹರಿಸಿದ ದೇವತೆ, ಇದು ಸ್ಥಿತಿ ಸಂರಕ್ಷಕ ಅನ್ನೋ ಕಲ್ಪನೆಗಳನ್ನು ವಿಗ್ರಹದ ಮುಖಾಂತರ ಸೃಷ್ಟಿಸಿಬಿಟ್ರೆ ಅವನ್ನು ನೋಡೋ ಲಕ್ಷ ಜನ ಮುಂದೆ ಸಾವಿರ ವರ್ಷದವರೆಗೂ ಅವನ್ನೇ ನಂಬ್ತಾರೆ. ಇವು ಮೂಲದಲ್ಲಿ ನಮ್ಮವೇ ದೇವರು, ನಿಮ್ಮವರು ನಮ್ಮಿಂದ ಕದ್ದು ಕತೆ ಬೆಳೆಸಿದ್ರು ಅಂತ ಇವರು ಮುಂದೆ ಪ್ರಚಾರ ಮಾಡಿಕೊಂಡ್ರು ಕೂಡ ಜನ ಅದನ್ನು ನಂಬ್ತಾರೆ ಅಂತ ಅಂದೆ. ಇವನು ಹೇಳೋದೆಲ್ಲ ನಿಜ ಅನ್ನಿಸ್ತು. ಇವೆಲ್ಲ ವೈದಿಕ ಪುರಾಣಗಳಿಂದ ಪಡೆದು ತಿರುಚಿರೋ ಕಥೆಗಳು. ಮೂಲದ ಬುದ್ಧನಿಗೆ ಇವೆಲ್ಲ ಇರಲಿಲ್ಲ. ಅವನ ಬೋಧನೆ ಸರಳವಾಗಿತ್ತು, ಯಾವುದೇ ರೀತಿಯ ಪುರಾಣಕ್ಕೂ ಕೂಡ ವಿರೋಧವಾಗಿತ್ತು. ಇದನ್ನು ವಜ್ರಪಾದರಿಗೆ ನೀವು ಹೇಳಬೇಕಾಗಿತ್ತು ಅಂತ ನಾನಂದೆ. ನಮ್ಮ ಮತದ ಬಗ್ಗೆ ವ್ಯಾಖ್ಯಾನ ಮಾಡೋಕ್ಕೆ ನಿನಗೇನು ಅಧಿಕಾರ? ನೀನು ಕೇಳಿದಷ್ಟು ಹಣ ಕೊಟ್ಟ ಮೇಲೆ ನಾವು ಹೇಳಿದಾಗ ಕೆಲಸ ಮಾಡೋದು ನಿನ್ನ ಕರ್ತವ್ಯ ಅಂತ ಅವ್ರು ಅಂತಾರೆ. ನನಗೇನಾಗುತ್ತೆ ಗೊತ್ತಾ? ಧ್ಯಾನಿ ಬುದ್ಧನ ಕಲ್ಪನೆ ಮಾಡ್ಕೊಳ್ಳೋದೇನೋ ಸುಲಭ, ಅದರಲ್ಲಿ ಭಕ್ತಿನೂ ಹುಟ್ಟುತ್ತೆ. ಒಂದು ಶಿಲ್ಪವನ್ನು ಸೃಷ್ಟಿಸೋ ಮೊದಲು ಆ ದೇವತೆಯ ಗುಣ, ಲಕ್ಷಣ, ಅಂತಃಶಕ್ತಿಗಳನ್ನು ಮನಸ್ಸಲ್ಲಿ ತುಂಬಿಕೊಂಡು ನಾನು ಧ್ಯಾನ ಮಾಡಬೇಕು. ದಿನ ಎಷ್ಟೋ ಹೊತ್ತು ಎಷ್ಟೋ ದಿನ ಧ್ಯಾನ ಮಾಡಿದ ಮೇಲೇ ಆ ದೇವತೆಯ ರೂಪ ಮನೋಚಕ್ಷುಷುವಿನ ಮುಂದೆ ಸ್ಫುಟವಾಗಿ ಮೂಡುತ್ತೆ. ಧ್ಯಾನಿ ಬುದ್ಧನ, ಧರ್ಮಚಕ್ರ ಬುದ್ಧನ ರೂಪ ನನ್ನ ಮನೋಚಕ್ಷುವಿನ ಮುಂದೆ ಮೂಡೋಕ್ಕೆ ಯಾವ ಕಷ್ಟನೂ ಆಗೋದಿಲ್ಲ. ಅಲ್ಲದೆ ಇಂತಹ ವಿಗ್ರಹಗಳನ್ನು ನಾನು ಈ ಹಿಂದೆ ನೋಡಿನೂ ಇದ್ದೀನಿ. ಆದರೆ ಇವರು ಹೇಳುವಂತಹ ಇತರ ವಿಗ್ರಹಗಳ ಗುಣಲಕ್ಷಣ, ಅಂತಃಸತ್ವಗಳನ್ನು ಕುರಿತು ಧ್ಯಾನ ಮಾಡೋಕ್ಕೆ ಹೊರಟ್ರೆ ಸರಿಯಾದ ರೂಪ ನನಗೆ ಮೂಡೋದಿಲ್ಲ. ಮೂಲ ಪುರಾಣಗಳ ರೂಪನೇ ಮೂಡ್ತಾ ಹೋಗುತ್ತೆ. ಅವನ್ನು ಶ್ರಮಣ ದೇವತೆಗಳಾಗಿ ರೂಪಾಂತರ ಮಾಡೋದಾದರೂ ಹೇಗೆ? ಒಂದು ದೇವತೆಯ ಆವಿಷ್ಕಾರ ಅಂದರೆ ಅಷ್ಟೊಂದು ಸುಲಭನ? ಅಂತಹ ಆವಿಷ್ಕಾರ ಮಾಡೋ ಶಕ್ತಿ ಶಿಲ್ಪಿಗೆ ಇರೋದಿಲ್ಲ, ಋಷಿಗೆ ಮಾತ್ರ ಇರುತ್ತೆ. ಋಷಿಯು ವರ್ಣನೆ ವಿವರಣೆಗಳನ್ನು ಧ್ಯಾನದಲ್ಲಿ ಸಾಕ್ಷಾತ್ಕರಿಸಿಕೊಂಡ ನಂತರ ಅದು ಶಿಲ್ಪಿಯ ಕಲ್ಲಲ್ಲಿ ಮೈದಾಳಿಸಬಹುದು. ಅಥವಾ ಶಿಲ್ಪಿನೇ ಋಷಿನೂ ಆಗಿದ್ದರೆ ಹೊಸದನ್ನು ಸೃಷ್ಟಿಸಬಹುದು. ಬಹುತೇಕ ಶಿಲ್ಪಿಗಳಿಗೆ ಋಷಿಗಳಾಗುವಂತಹ ತಪಶಕ್ತಿ ಇರೋದಿಲ್ಲ, ಯಾಕೆಂದರೆ ಅವರನ್ನು ಕೆಳಗೆಳೆಯುವಂತಹ ಹಲವು ಬಗೆಯ ಗೀಳುಗಳು ಇರುತ್ತವೆ ಅಂತ ಅಂದಾತ. ಈ ನಡುವೆ ನಾನು ಒಂದೇ ಸಮನೆ ಕಟ್ಟಡ ಕಟ್ಟುವಂತಹ ಸ್ಥಳದಲ್ಲಿ ಇರ್ತಾ ಇರಲಿಲ್ಲ, ವಿಹಾರದ ಹತ್ರನೂ ಇರ್ತಾ ಇರಲಿಲ್ಲ. ಸಾರ್ಥದ ಬೀಡನ್ನು ಪರಿಶೀಲಿಸುವಂತಹ ರಾಜಾಧಿಕಾರಿ ಜಯಸಿಂಹರ ಜೊತೆಗೆ ಸ್ನೇಹ ಬೆಳೆದಿತ್ತು. ಎಷ್ಟೋ ದಿನ ಅವರ ಪ್ರಾಸಾದಕ್ಕೆ ಹೋಗ್ತಾ ಇದ್ದೆ. ಅವರ ಸಹೋದ್ಯೋಗಿ ಮತ್ತು ಗೆಳೆಯರ ಜೊತೆಗೂ ನನ್ನ ಪರಿಚಯ ಆಗಿತ್ತು. ಎಷ್ಟೋ ದಿನ ನನ್ನನ್ನು ಅವರ ಪ್ರಸಾದದ ಊಟಕ್ಕೆ ಕರೆದೊಯ್ತಾ ಇದ್ದರು.
ಸಾರ್ಥಕ್ಕೆ ಸಂಬಂಧಿಸಿದಂತಹ ಹಲವಾರು ಸಂಗತಿಗಳನ್ನು ಅವ್ರು ನನ್ನ ಕೈಲಿ ಹೇಳ್ತಾ ಇದ್ರು. ವಾಸ್ತವವಾಗಿ ನಾನು ಅದಕ್ಕೆಂತಲೇ ವಿಶೇಷ ಪ್ರಯತ್ನ ಮಾಡದಿದ್ರು ಕೂಡ ಸಾರ್ಥವನ್ನು ಕುರಿತ ಎಷ್ಟೋ ಸಂಗತಿಗಳು ನನಗೆ ತಿಳಿತಾ ಇದ್ವು. ಜಯಸಿಂಹರ ಪರಿಚಯದಿಂದಾಗಿ ಸಾರ್ಥದ ಬೀಡಿನಲ್ಲಿ ಯಾವ ಅಡೆತಡೆನೂ ಇಲ್ಲದೆ ಸುತ್ತಾಡಿ ಭರತಖಂಡದ ವಿವಿಧ ದೇಶಗಳಿಂದ ಬಂದ ಸಾರ್ಥಗಳ ಜೊತೆಗೆ ನಾನು ಮಾತಾಡ್ತಾ ಇದ್ದೆ. ಈ ಜಯಸಿಂಹ ಮಾತುಗಾರರು, ವಿವಿಧ ವಿಷಯಗಳಲ್ಲಿ ಆಸಕ್ತಿ ಉಳ್ಳವರು, ಹುಟ್ಟಿನಿಂದ ಕ್ಷತ್ರಿಯರು, ರಾಜಕೀಯ ಆಗುಹೋಗುಗಳ ಸೂಕ್ಷ್ಮ ತಿಳುವಳಿಕೆ ಅವರಿಗೆ ಇತ್ತು. ವಾಣಿಜ್ಯದ ಒಳತೋಟಿಗಳು ಗೊತ್ತಿದ್ವು. ಇವುಗಳಲ್ಲದೆ ಆಧ್ಯಾತ್ಮದಲ್ಲೂ ಮನಸ್ಸು ಹರಿತಿತ್ತು. ವೇದ, ತರ್ಕ, ಮೀಮಾಂಸೆಗಳ ಅಧ್ಯಯನವನ್ನು ಸ್ವಲ್ಪ ಮಟ್ಟಿಗೆ ಅವರು ಮಾಡಿದ್ರು. ಪರಾತ್ಪರ ಸತ್ಯವನ್ನು ನೇರವಾಗಿ ಸಾಕ್ಷಾತ್ಕರಿಸಿಕೊಳ್ಳುವಂತಹ ಮಾರ್ಗಗಳಲ್ಲಿ ಅವರ ಅಸ್ತೇನೂ ಇತ್ತು. ಹಾಗೆಯೇ ತಾಂತ್ರಿಕರ, ಕಾಪಾಲಿಕರ ಶಕ್ತಿ ಸಾಧನೆಗಳ ವಿಷಯದಲ್ಲೂ ಅವರು ಬಹಳವಾಗಿ ಹೇಳ್ತಾ ಇದ್ರು. ತನ್ನ ಊರು ಮಥುರೆಯಂತಹ ಪುಣ್ಯಸ್ಥಳ ಬೇರೊಂದಿಲ್ಲ ಅನ್ನೋದು ಅವರ ಹೃದಯದ ಅಂತರಾಳದ ನಂಬಿಕೆನೂ ಆಗಿತ್ತು. ಭಗವಾನ್ ಕೃಷ್ಣ ಹುಟ್ಟಿದ ಸ್ಥಳ, ಅವನು ಬೆಳೆದ ವೃಂದಾವನ ನದಿ ಆಚೆ ಕಡೆಗಿದ್ರೂ ಕೂಡ ಇವೆರಡು ಒಂದೇ ಪುಣ್ಯಕ್ಷೇತ್ರ ಅಂತ ಅವರಂತ ಇದ್ರು. ಧರ್ಮದ ಆಚರಣೆಗಳನ್ನು ಕಟ್ಟುನಿಟ್ಟಿನಿಂದ ಪಾಲಿಸುತ್ತಿದ್ದವರಲ್ಲ ಅವರು. ಕ್ಷತ್ರಿಯ ಸವಲತ್ತುಗಳಾದಂತಹ ಮದ್ಯ, ವಿನೋದ, ಬೇಟೆ, ಸ್ತ್ರೀ ಕೇಳಿಗಳಲ್ಲಿ ಆಗಾಗ ತೊಡಗುವಂತಹ ಬಗೆಗೆ ಅವರು ಯಾವ ಮುಚ್ಚುಮರಿಯನ್ನು ನನ್ನಲ್ಲಿ ಮಾಡ್ತಾ ಇರಲಿಲ್ಲ. ಅವರಿಗೆ ಸುಮಾರು 40ರ ಪ್ರಾಯ. ಮದ್ಯ ಸೇವನೆ ಮಾಡಿದ ಒಂದು ದಿನ ನನ್ನ ಜೊತೆಗೆ ಹೇಳಿದ್ರು, ನಾಗಭಟ್ಟ ಪಂಡಿತರೆ, ನಮ್ಮ ಪ್ರಧಾನ ಅಮಾತ್ಯರಾಗಿ ತಾವು ಈ ಊರಲ್ಲಿ ನೆಲೆಸ್ಬಿಡಿ. ವಾಸಕ್ಕೆ ಅಂತ ನಿಮಗೊಂದು ಮಹಾಸೌಧವನ್ನೇ ನಿರ್ಮಿಸಿ ಕೊಡ್ತೀನಿ ಅಂದರು. ನಾವೊಬ್ಬ ಚಕ್ರವರ್ತಿ ಆಗಬೇಕು ಅನ್ನೋ ಒಂದು ಹಂಬಲ ಕನಸಲ್ಲಿ ಅಥವಾ ಮದ್ಯದ ಅಮಲಿನಲ್ಲಿ ಮಾತ್ರ ವ್ಯಕ್ತ ಆಗುತ್ತೆ. ನಮಗೆ ಆಗದವ್ರಿಗೆ ತಿಳಿದು ಇದನ್ನು ನಮ್ಮ ನಿಜವಾದ ಚಕ್ರವರ್ತಿಗಳಿಗೇನಾದರೂ ವರದಿ ಮಾಡಿದ್ರೆ ರಾಜದ್ರೋಹದ ಆಪಾದನೆ ಮೇಲೆ ನಮ್ಮ ಶಿರಚ್ಛೇದನ ಮಾಡಿಸಬಹುದು. ಆದ್ದರಿಂದ ನಾವು ಬೇರೆಯವರ ಸಮಕ್ಷಮ ಕುಡಿಯುವಾಗ ಮಿತಿಯನ್ನು ಮೀರೋದೇ ಇಲ್ಲ. ಕನಸುಗಳೆಲ್ಲ ಏಕಾಂಗಿಯಾಗಿ ನಮ್ಮ ನಿದ್ದೆ ಒಳಗೆ ಹುಟ್ಟಿ ನಿದ್ದೆ ಒಳಗಡೆ ಅದೃಶ್ಯವಾಗಿ ಬಿಡೋದ್ರಿಂದ ಇತರರಿಗೆ ತಿಳಿಯುವಂತಹ ಸಂದರ್ಭನೂ ಇಲ್ಲ. ಅಕಸ್ಮಾತ್ ಕನ್ವರ್ಸ್ಕೊಂಡ್ರು ಕೂಡ ಅದು ಕೇಳೋದು ನಮ್ಮ ಹೆಂಡತಿಗೆ ಮಾತ್ರನೇ. ವಿಲಾಸದ ಹೆಂಗಸರ ಜೊತೆಯಲ್ಲಿ ನಾವು ನಿದ್ದೆ ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ಅವರು ವಿನೋದದಿಂದ ನಕ್ಕಿದ್ರು. ಯಾಕೆ ಅಂತ ನಾನು ಕೇಳಿದೆ. ಅವರು ತೋಳಲ್ಲಿ ನಿದ್ದೆ ಮಾಡೋ ಮಟ್ಟಿಗೆ ಅವರನ್ನು ನಂಬಬಾರ್ದು ಅಂತ ಗಂಭೀರವಾಗಿ ಅವರು ಹೇಳಿದ್ರು. ಮಾತಲ್ಲಿ ತುಸು ತುಳುಕ್ತಾರೆ ಅಂತ ಅನಿಸಿದ್ರು ಕೂಡ ಬಹಳ ಎಚ್ಚರಿಕೆಯ ಮನುಷ್ಯ ಇವರು ಅಂತ ನಾನು ಅರ್ಥ ಮಾಡಿಕೊಂಡೆ. ಮಥುರೆಯಷ್ಟು ದೊಡ್ಡ ನಗರಿಯನ್ನು ನಾನು ಅದುವರೆಗೂ ನೋಡೇ ಇರಲಿಲ್ಲ. ನಾನು ಹುಟ್ಟಿ ಬೆಳೆದ ತಾರಾವತಿ, ವಿದ್ಯಾಭ್ಯಾಸ ಮಾಡಿದಂತಹ ಮಾಹಿಷ್ಮತಿಗಳು ಇದರಷ್ಟು ದೊಡ್ಡವೂ ಅಲ್ಲ, ಭವ್ಯವೂ ಅಲ್ಲ. ಶ್ರೀಕೃಷ್ಣನಿಂದ ಪುನೀತವಾಗಿದ್ದರೂ ಕೂಡ ಅವನಿಗಿಂತ ಪ್ರಾಚೀನವಾದ ನಗರ ಈ ಮಥುರ. ಶ್ರಾವಣ ಬಹುಳ ಅಷ್ಟಮಿ ಕೃಷ್ಣನ ಜನ್ಮದಿನದಂದು ಇಡೀ ನಗರ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಎಷ್ಟೊಂದು ಉಲ್ಲಾಸದಿಂದ ಹಬ್ಬ ಮಾಡಿದ್ರು. ಎಲ್ಲೆಲ್ಲೂ ತಳಿರು ತೋರಣಗಳು. ಬೆಳಗ್ಗೆ ಮಥುರೆಯಿಂದ ಬೃಂದಾವನಕ್ಕೆ ಶಿಶುರೂಪಿ ಕೃಷ್ಣನ ಪಾತ್ರವನ್ನು ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗಿದ್ರು. ಸಂಜೆ ತರುಣ ಕೃಷ್ಣನನ್ನು ಬೃಂದಾವನದಿಂದ ಮಥುರೆಗೆ ಬರಮಾಡಿಕೊಂಡ್ರು. 7 ರಾತ್ರಿಗಳು ಕೃಷ್ಣನ ವಿವಿಧ ಲೀಲೆಗಳನ್ನು, ಅವನ ಜೀವನದ ವಿವಿಧ ಸಾಧನೆಗಳನ್ನು ತೋರಿಸುವಂತಹ ನಾಟಕ ಆಡಬೇಕು ಅಂತ ತೀರ್ಮಾನಿಸಿದ್ರು. ಇವೆಲ್ಲವನ್ನು ವ್ಯವಸ್ಥೆ ಮಾಡಿದ್ದು ಇದೇ ನಮ್ಮ ರಸಿಕ ಜಯಸಿಂಹರು. 7 ಘಟಕದ ಒಂದು ಸರಣಿಯ ನಾಟಕ. ದುಷ್ಟ ಕಂಸನ ಆಡಳಿತ, ದುಷ್ಟ ಜರಾಸಂಧನ 2 ಹೆಣ್ಣು ಮಕ್ಕಳನ್ನು ಅವನ ಮದುವೆ ಆಗಿ ಅವನ ಪ್ರಭಾವಕ್ಕೆ ಒಳಗಾಗಿದ್ದು, ಮಕ್ಕಳಿಲ್ಲದ ಅವನಿಗೆ ಅವನ ಮರಣವನ್ನು ಸೂಚಿಸುವಂತಹ ಅಶರೀರವಾಣಿ, ಕೃಷ್ಣನ ಜನ್ಮ, ಗುಡುಗು ಮಿಂಚು ಮೋಡ ಮಳೆಗಳ ಶ್ರಾವಣದ ಬಹುಳ ರಾತ್ರಿಯಲ್ಲಿ ವಸುದೇವ ಆಗ ತಾನೇ ಹುಟ್ಟಿದ ಶಿಶುವನ್ನು ಕಾರಾಗೃಹದಿಂದ ಹೊರಕ್ಕೆ ಸಾಗಿಸಿ ನದಿಯನ್ನು ದಾಟಿ ಬೃಂದಾವನದ ನಂದನ ವಶಕ್ಕೆ ಕೊಟ್ಟಿದ್ದು, ನಂದನ ಎಳೆ ಮಗಳು ಮಾಯೆಯನ್ನು ಎತ್ತುಕೊಂಡು ಕಾರಾಗೃಹ ತಲುಪೋ ತನಕ ಇದು ಒಂದು ರಾತ್ರಿಯ ನಾಟಕ. ಪ್ರಾಯಕ್ಕೆ ಬಂದ ನಂತರ ಮಥುರೆಗೆ ಬಂದು ಚಾಣೂರ ಮತ್ತು ಮುಷ್ಟಿಕರು ಅನ್ನುವಂತಹ ಮಲ್ಲರನ್ನು ಸೋಲಿಸಿ ಕುವಲಯ ಪೀಡ ಅನ್ನೋ ಆನೆಯನ್ನು ಗೆದ್ದು ಕಂಸನನ್ನು ಕೊಲ್ಲೋದ್ರಿಂದ ಆರಂಭಿಸಿ ಕೊನೆಯವರೆಗೂ ಕೃಷ್ಣನ ಪಾತ್ರವನ್ನು ನಾನು ಮಾಡಬೇಕು ಅಂತ ಕೇಳಿದ್ರು. ನಾನು ನೋಡಿದ್ರೆ ಶುದ್ಧ ವೇದ ಪರಂಪರೆಯಲ್ಲಿ, ಅದರಲ್ಲೂ ಕರ್ಮಕಾಂಡದ ಪೂರ್ವ ಮೀಮಾಂಸೆಯ ಅಧ್ಯಯನ ಅನುಷ್ಠಾನದಲ್ಲಿ ಬೆಳೆದವನು. ಪುರಾಣ ಕಥೆಗಳನ್ನು ಕೇಳಿದ್ದೆ, ಆದರೆ
ಅದರ ಪ್ರಮುಖ ಪಾತ್ರವೊಂದನ್ನು ನಟಿಸೋ ಅಷ್ಟು ಮಟ್ಟಿಗೆ ತನ್ಮಯ ಆಗುವಷ್ಟು ಶ್ರದ್ಧೆ ನನ್ನಲ್ಲಿ ಇರಲಿಲ್ಲ. ಹಾಗೆ ನಾನು ಯಾವತ್ತೂ ನಾಟಕದಲ್ಲಿ ಪಾತ್ರ ವಹಿಸೂ ಇರಲಿಲ್ಲ. ಬಣ್ಣ ಹಾಕಿ ವೇಷ ಧರಿಸಿ ರಂಗದ ಮೇಲೆ ಅಭಿನಯಿಸುವಂತಹ ಕಲ್ಪನೆನೇ ನನಗೆ ಮುಜುಗರ ಹುಟ್ಟಿಸ್ತಾ ಇತ್ತು. ಆಗೋದೇ ಇಲ್ಲ ಅಂತ ನಾನು ಹಠ ಮಾಡಿದೆ. ಆದರೆ ಅವ್ರು ಕೇಳಲೇ ಇಲ್ಲ. ಇಡೀ ನಾಟಕ ಸರಣಿಯನ್ನು ಬರೆದಂತಹ ವಾಸುದೇವ ಶರ್ಮರು ನಾಟಕದ ರಂಗಾಭಿನಯ ಮತ್ತು ಸಜ್ಜಿಕೆಗಳ ಗುರು ಹಾಗೂ ಸೂತ್ರರಾಗಿದ್ದಂತಹ ಆನಂದ ದತ್ತರು ಎತ್ತರ, ಮುಖಲಕ್ಷಣ, ಕಣ್ಣಿನ ದೃಷ್ಟಿ ಮೊದಲಾಗಿ ಎಲ್ಲ ವಿಧದಲ್ಲೂ ಕೃಷ್ಣ ಭಗವಾನನ ಪಾತ್ರ ವಹಿಸೋಕ್ಕೆ ನೀವೇ ತಕ್ಕವರು ಅಂತ ಅಂದರು. ನನಗೆ ಅಭಿನಯದ ಶಕ್ತಿ ಇಲ್ಲ, ಅಭ್ಯಾಸನೂ ಇಲ್ಲ ಅಂತ ನಾನಂದೆ. ಶಕ್ತಿ ಇದೆಯೋ ಇಲ್ವೋ ಅಂತ ನಿರ್ಧಾರ ಮಾಡೋರು ನಾವು, ಅಭ್ಯಾಸವನ್ನು ನಾವು ಕೊಡ್ತೀವಿ ಅಂತ ಅವರಂದರು. ಸಂಸ್ಕೃತವನ್ನು ಸ್ಪಷ್ಟವಾಗಿ ಭಾವಪೂರ್ಣವಾಗಿ ನುಡಿಯುವಂತಹ ಅಭ್ಯಾಸ ನನ್ನಲ್ಲಿ ಇದ್ದೇ ಇತ್ತು. 4-6 ದಿನ ಮಾತ್ರ. ಅನಂತರ ಪಾತ್ರದಲ್ಲಿ, ವಸ್ತುವಿನಲ್ಲಿ, ಇಡೀ ಕೃಷ್ಣನ ಕಥೆಯಲ್ಲಿ ನನಗೆ ತಾದಾತ್ಮ್ಯ ಹುಟ್ಟಿಸ್ಕೊಂತು. ಕೂತಲ್ಲಿ, ನಿಂತಲ್ಲಿ, ನಿದ್ದೆಯಲ್ಲಿ, ಕನಸಲ್ಲಿ ಆ ಪಾತ್ರ, ಆ ಕ್ರಿಯೆ, ಆ ಮಹಿಮೆನೇ ನನ್ನನ್ನು ಆವರಿಸ್ಕೊಂಡ್ಬಿಟ್ಟಿತ್ತು. ಧೈರ್ಯ, ಸಾಹಸ, ತಂತ್ರಗಳಿಂದ ಕಂಸನ ಮೂಗಿಗೆ ಮಸಿ ಬೆಳೆದು ರುಕ್ಮಿಣಿಯನ್ನು ಹಾರಿಸಿಕೊಂಡು ಬಂದ ವೀರಶೃಂಗಾರ ಭಾವದಿಂದ ಭಗವದ್ಗೀತೆಯ ಯೋಗವನ್ನು ಬೋಧಿಸುವಂತಹ ನಿಸ್ಸಂಗ ಆಧ್ಯಾತ್ಮ ಭಾವದವರೆಗೂ ಮನಸ್ಸು ಕೃಷ್ಣ ಚೈತನ್ಯದಲ್ಲಿ ಲೀನ ಆಗ್ಬಿಟ್ಟಿತ್ತು. ಹಗಲೆಲ್ಲ ಅಭಿನಯದ ಅಭ್ಯಾಸ ಆಗ್ತಿತ್ತು. ಆ ತಿಂಗಳುಗಳಲ್ಲಿ ನನ್ನನ್ನು ತಮ್ಮ ಮನೆಯಲ್ಲೇ ಇರೋ ಜಯಸಿಂಹರು ಒತ್ತಾಯ ಮಾಡಿದ್ರು. ನನ್ನ ಜ್ಞಾಪಕಶಕ್ತಿ ಬಹಳ ಚುರುಕಾಗಿತ್ತು. ಹಾಗಾಗಿ ಸ್ವಗತ, ಸಂಭಾಷಣೆ, ಆದೇಶ, ಉಪದೇಶ, ಗದ್ಯ, ಪದ್ಯ, ವಚನ, ಗೀತ ಮೊದಲಾದ ಎಲ್ಲೂ ತಪ್ಪದೆ, ತಡವರಿಸದೆ, ಅಸ್ಖಲಿತವಾಗಿ, ಭಾವಪೂರ್ಣವಾಗಿ ಹೇಳತೊಡಗಿದ್ದೆ ನಾನು. ಉದಾತ್ತ, ಅನುದಾತ್ತ, ಸ್ವರಿತ ಮೊದಲಾಗಿ ವೇದ ಮಂತ್ರಗಳನ್ನು ಉಚ್ಚರಿಸುವಂತಹ ಅಭ್ಯಾಸದ ಬಲದಿಂದ ನಾಟಕದ ಗೀತೆಗಳನ್ನು ಸ್ವರ, ತಾಳ ಸಮೇತವಾಗಿ ಪರಿಣಾಮಕಾರಿಯಾಗಿ ಹಾಡೋ ಮಟ್ಟಕ್ಕೂ ಬಂದಿದ್ದೆ. 4 ತಿಂಗಳಲ್ಲಿ ನನ್ನನ್ನು ಒಬ್ಬ ನಟನನ್ನಾಗಿ ಪರಿವರ್ತಿಸ್ಬಿಟ್ಟಿದ್ರು. ಮನಸ್ಸಿನಲ್ಲಿ ನಾನು ಎಷ್ಟೊಂದು ಪರಿವರ್ತಿತ ಆಗಿದ್ದೆ ಅಂದರೆ, ನಾಟಕದ ಅಭ್ಯಾಸದ ಆರಂಭಕ್ಕೆ 1 ತಿಂಗಳ ಮೊದಲು ಆಯುಷ್ಕರ್ಮ ಮಾಡಿಸ್ಕೊಂಡಿದ್ದೆ. ಅಭ್ಯಾಸ ಆರಂಭ ಆದ ತಕ್ಷಣ ಸೂತ್ರಧಾರರು ಹೇಳಿದ್ರು, ನಾಟಕ ಮುಗಿಯೋ ತನಕ ನೀನು ಆಯುಷ್ಕರ್ಮ ಮಾಡಿಸ್ಕೊಳ್ಳೋ ಹಾಗಿಲ್ಲ ಅಂತ. 4 ತಿಂಗಳಲ್ಲಿ ನೆತ್ತಿ ಮೇಲಿನ ಕೂದಲು ಕೂಡ ಹಿಂದಕ್ಕೆ ಬಾಚಿ ಶಿಕೆ ಜೊತೆ ಹೊಂದಿಕೊಂಡು ಇಳಿತೊಡಗಿತ್ತು. ನಾಟಕವಾದ ನಂತರ ತಿಥಿಯನ್ನು ನೋಡಿ ಬ್ರಾಹ್ಮಣ ಶೈಲಿಯಲ್ಲಿ ಮುಂಡನ ಮಾಡಿಸ್ಕೊಳ್ಳೋಕ್ಕೆ ಜಯಸಿಂಹರ ಮನೆಗೆ ಅನೂಚಾನವಾಗಿ ಕೆಲಸ ಮಾಡುವಂತಹ ನಾಪಿತನಿಗೆ ಹೇಳುವಾಗ ನನ್ನ ಮನಸ್ಸಿನಲ್ಲೇನೆ ಏನೋ ಅಮೂಲ್ಯವಾದದನ್ನು ಕಳ್ಕೊತಾ ಇದ್ದೀನ ಅನ್ನೋ ಖಿನ್ನ ಭಾವನೆ ಉಂಟಾಗಿತ್ತು. ತುಂಬು ತಲೆ ಕೂದಲು, ರಸಭರಿತ ಜೀವನದ ಗುರುತು ಅಲ್ಲದೇನೆ ನನ್ನಲ್ಲೇ ಆಗ್ತಿದ್ದಂತಹ ತಲಸ್ಪರ್ಶಿ ಹೊಸ ಅನುಭವದ ಪ್ರತೀಕ ಆಗ್ತಾ ಇತ್ತು. ಆದರೆ ಅದರ 4ನೇ ದಿನ ಬರೋ ಹಾಗೆ ನಾನು ನಾಪಿತನಿಗೆ ಹೇಳಿದ್ದು ಜಯಸಿಂಹರಿಗೆ ತಿಳಿಯಿತು. ಈಗಲೇ ತೆಗೆಸ್ಬೇಡಿ, ನಿಮ್ಮ ಬ್ರಾಹ್ಮಣ ಬೋಳು ನೆತ್ತಿಯನ್ನು ನೋಡೋದು ಅಂದ್ರೇ ಬೇಸರ ಆಗತ್ತೆ, 1-2 ತಿಂಗಳಾದರೂ ಇರಲಿ, ನಾಟಕದ ಗುರುತಾಗಿ ಅಂತ ಅವರು ಹೇಳಿದರು. ನನ್ನ ಒಳ ಬಯಕೆಗೆ ಈ ಮಾತು ಪೂರಕವಾಗಿತ್ತು. ಅವರ ಅಪೇಕ್ಷೆಗೆ ಒಪ್ಪಿಕೊಂಡು ನಾನು ಸುಮ್ಮನಾದೆ. ಇಷ್ಟರಲ್ಲಾಗಲೇ ನಾನು ಮಥುರೆಗೆ ಬಂದು 1 ವರ್ಷದ ಹತ್ರ ಆಗ್ತಾ ಬಂದಿತ್ತು. ಇಷ್ಟು ದಿನದಲ್ಲಿ ಊರಿಗೆ ಹಿಂತಿರುಗ್ತೀನಿ ಅಂತ ನಾನೇನು ಕಾಲ ನಿಗದಿ ಮಾಡಿರಲಿಲ್ಲ. ಆದರೆ ಇನ್ನು ಇಲ್ಲಿ ಉಳಿಯೋದ್ರಿಂದ ಸಾರ್ಥದ ಬಗ್ಗೆ ನನ್ನ ತಿಳುವಳಿಕೆ ಬೆಳೆಯೋಲ್ಲ ಅನ್ನಿಸ್ತು. ಜೊತೆಗೆ ಊರಲ್ಲಿ ಅಮರಕ ಮಹಾರಾಜ ನಿರೀಕ್ಷಿಸ್ತಾ ಇರ್ತಾನೆ. ಅಷ್ಟೇ ಅಲ್ಲದೆ ನನಗೆ ತಾಯಿ ಇದ್ದಾಳೆ, ಮದುವೆ ಆದ ಕಿರು ವಯಸ್ಸಿನ ಹೆಂಡತಿನೂ ಇದ್ದಾಳೆ. ಅವರ ಜೀವನಕ್ಕೆ ಯಾವ ಕಷ್ಟನೂ ಇಲ್ಲ. ತಂದೆ ಕೂಡ ರಾಜ್ಯಾಡಳಿತ ಸೇವೆಯಲ್ಲೇ ಇದ್ದವರು, ಸ್ವಂತ ಭೂಮಿ ಇದೆ. ಮೇಲಾಗಿ ನಾನು ಮಹಾರಾಜನ ಆಪ್ತ. ಕ್ರಮವಾಗಿ ರಾಜಬೊಕ್ಕಸದಿಂದ ನಮ್ಮ ಮನೆಗೆ ಸರಬರಾಜುನೂ ಆಗ್ತಾ ಇರುತ್ತೆ. ಆದರೆ ತಾಯಿಗೆ, ಹೆಂಡತಿಗೆ ನನ್ನನ್ನು ನೋಡೋ ಅಂಥದ್ದು ಮತ್ತು ಇನ್ನೂ ಯಾಕೆ ಬರಲಿಲ್ಲ ಅನ್ನೋ ತಾವಕ ಆತಂಕ ಆಗ್ತಾ ಇರುತ್ತಲ್ವಾ. ಈ ಊರಲ್ಲಿ ನನಗೇನು ಕೆಲಸ ಅನ್ಸೋಕ್ಕೆ ಪ್ರಾರಂಭ ಆಯಿತು. ನಾಟಕದಲ್ಲಿ ಪಾತ್ರ ವಹಿಸೋಕ್ಕೆ ಒಪ್ಪಿ ಅಭ್ಯಾಸ ಆರಂಭಿಸಿದಾಗ ಇಲ್ಲಿರೋಕ್ಕೆ ಒಂದು ಕಾರಣ ಇತ್ತು. ಆದರೆ ಈಗ ಆ ಕಾರಣನೂ ಮುಗಿದಿದೆ ಅಂತ ಮನಸ್ಸು ಹೇಳ್ಕೊಳ್ತಾ ಇರಬೇಕಾದ್ರೆ ಹೊಸದಾಗಿ ಒಂದು ಆಕರ್ಷಣೆ ಕಾಣಿಸ್ಕೊಂತು. ಜೊತೆಗೆ ಅದಕ್ಕೆ ಪೂರಕವಾದ ಕಾರ್ಯಭಾರನೂ ಒದಗಿ ಬಂತು. ನಾಟಕದಲ್ಲಿ ರುಕ್ಮಿಣಿ ಪಾತ್ರ ವಹಿಸಿದ್ದ ಚಂದ್ರಿಕಾ ನಟಿ ಕಸುಬಿನವಳು.
ನೃತ್ಯವನ್ನು ಬಲ್ಲವಳು, ಆದರೆ ಸಂಗೀತ ಅವಳಿಗೆ ಮುಖ್ಯ ಪ್ರಾಣ ಆಗಿತ್ತು. ಅವಳ ಕಂಠಶಕ್ತಿ ಮಾತ್ರವಲ್ಲದೆ ಭಾವಶಕ್ತಿನೂ ಅದ್ಭುತವಾಗಿತ್ತು. ಯಾವ ಗೀತೆಯನ್ನಾದರೂ ಸರಿ ಅವಳು ಹಾಡಿದ್ಲು ಅಂದರೆ ಅದರ ಅರ್ಥ ಭಾವಗಳು ಶ್ರೋತೃವಿನ ಅಂತಃಕರಣವನ್ನು ದಟ್ಟವಾಗಿ ತುಂಬಿಕೊಂಡು ಬಿಡ್ತಿದ್ವು. ಹಲವು ದಿನಗಳವರೆಗೂ ಅದು ಕಡಿಮೆನೇ ಆಗ್ತಾ ಇರಲಿಲ್ಲ. ಹಾಗೆ ಅವಳ ರೂಪ ಕೂಡ ಅಷ್ಟೇ ಭಾವಪೂರ್ಣವಾದದ್ದು. ಅವಳನ್ನ ನೋಡಿದ ನಂತರ ನಾಟಕದ ಅಭ್ಯಾಸ ಮಾಡುವಾಗ ಅವಳ ಜೊತೆಗೆ ಅಭಿನಯಿಸಿ ನಿಕಟವಾಗಿ ಮಾತನಾಡಿದ ನಂತರ ಅಂಗ ಸೌಂದರ್ಯದ ಮರ್ಮ ಏನು ಅಂತ ವಿಶ್ವಕರ್ಮ ಸ್ಥಪತಿ ಜೊತೆಗೆ ಚರ್ಚೆ ಮಾಡಿದೆ. ಸಮರಸವಾದ ಅಂಗಾಂಗಗಳಿಂದಲೇ ಶಿಲ್ಪಕ್ಕೆ ಸೌಂದರ್ಯ ಸಾಧಿಸೋದಿಲ್ಲ. ಒಂದೊಂದು ಅಂಗದಲ್ಲೂ ಸಮಷ್ಟಿಯಲ್ಲೂ ಭಾವಪ್ರಕಾಶ ಆಗಬೇಕು. ಭಾವದ ಹೊಳಹು ಇಲ್ಲದೆ ಸೌಂದರ್ಯ ಹೊಮ್ಮೋದಿಲ್ಲ. ಅದನ್ನು ಅಂತರ್ದೃಷ್ಟಿಯಿಂದ ಆವಿಷ್ಕರಿಸಿ ಶಿಲ್ಪದಲ್ಲಿ ಮೂಡಿಸೋನೇನೆ ನಿಜವಾದ ಶಿಲ್ಪ ಬ್ರಹ್ಮ. ಹಾಗೆ ಭಾವಪ್ರಕಾಶ ಬರೀ ಕಣ್ಣಿನ ಹೊಳಪಲ್ಲಿ ಮಾತ್ರ ಇರೋದಿಲ್ಲ. ಭಾವವನ್ನು ಅಭಿವ್ಯಕ್ತಿ ಮಾಡುವಂತಹ ಅತ್ಯಂತ ಶಕ್ತಿಯುತ ಸಾಧನ ಕಣ್ಣಿನ ಹೊಳಪು ಅನ್ನೋದೇನೋ ನಿಜ. ಆದರೆ ಶರೀರದ ಒಂದೊಂದು ಅಂಗಕ್ಕೂ ಒಂದೊಂದು ಕೂದಲಿನ ಆಕಾರಕ್ಕೂ ಹುಬ್ಬಿನ ವಿನ್ಯಾಸ, ಮೂಗಿನ ಮೊನೆ, ಕೆನ್ನೆಯ ಗುಳಿ, ಎದೆಯ ಸೊರಗು ಅಥವಾ ಸೌಷ್ಠವ, ತೋಳಿನ ತುಂಬು ಅಥವಾ ಕೃಶ ಒಂದೊಂದರಲ್ಲೂ ಭಾವಪ್ರಕಾಶ ಆಗತ್ತೆ ಅಂತ ಆತ ಹೇಳ್ದ. ಚಂದ್ರಿಕೆಯನ್ನ ಸುಂದರಿ ಅನ್ನೋದಕ್ಕಿಂತ ಭಾವಪ್ರಕಾಶಕ್ಕೆ ಅನ್ನೋದು ಹೆಚ್ಚು ಸೂಕ್ತ ಅಂತ ನನ್ನಲ್ಲಿ ನಾನೇ ಹೇಳ್ಕೊಂಡೆ. ಬೇರೆ ಯಾರ ಜೊತೆನೂ ಅವಳ ಬಗ್ಗೆ ನಾನು ಮಾತಾಡಲಿಲ್ಲ. ಸುಮಾರು ನನ್ನಷ್ಟೇ ವಯಸ್ಸಿನ ಅಂದರೆ 27-28ರ ಅವಳು ಈ ಮೊದಲು ನಗರದ ದೊಡ್ಡ ದೊಡ್ಡ ಶ್ರೀಮಂತರ ಜೊತೆಗೆ ಸ್ನೇಹವಾಗಿದ್ಲಂತೆ. ಆದರೆ ಇತ್ತೀಚೆಗೆ ಅವರನ್ನೆಲ್ಲ ದೂರ ಮಾಡಿದಾಳಂತೆ. ಅವಳ ಗಾಯನವನ್ನು ಕೇಳಕ್ಕೆ ಯಾರು ಬೇಕಾದರೂ ಅವಳ ಮನೆಗೆ ಬರಬಹುದು. ಆದರೆ ಬೇರೆ ಯಾವ ಸಲ್ಲಾಪಕ್ಕೂ ಅಲ್ಲಿ ಅವಕಾಶ ಇಲ್ಲ. ಆದರೆ ಆಕೆ ಮಾತ್ರ ಸೌಂದರ್ಯ ಉಪಾಸ್ಯಕ್ಕಿ ಹಾಗೆ ಎಚ್ಚರದಿಂದ ಅಲಂಕರಿಸ್ಕೊಳ್ತಾ ಇದ್ಲು. ಕೆನ್ನೆಗೆ ಕೆಂಪು, ಕಣ್ಣಿಗೆ ಕಪ್ಪು, ತುರುಬಿಗೆ ಹೂವು, ಕೊರಳಿಗೆ ಹೊಳೆಯುವಂತಹ ಹಾರ, ಸ್ತನ ಸೌಷ್ಠವದ ಅರ್ಧ ಭಾಗ ಕಣ್ಣ ದೃಷ್ಟಿಯನ್ನು ವ್ಯಾಪಿಸುವಂತಹ ತೆರೆದಂತಹ ಕುಪ್ಪಸಗಳು, ಎಷ್ಟೇ ಆಭರಣಗಳನ್ನು ಧರಿಸಿದ್ರೂ ಕೂಡ ಅವಳು ರೂಪದ ಮೂಲ ಅವಳೇ ಆಗಿದ್ಲು. ಅವಳ ಅಂಗಾಂಗಗಳೆಲ್ಲ ಕಲತು ಹೊಳೆಯುವಂತಹ ಅವಳ ಭಾವ ಪ್ರಕಾಶವೇ ಆಗಿತ್ತು. ಒಂದು ದಿವಸ ಭಾದ್ರಪದ ಮಾಸ ಒಂದು ಬೆಳಗ್ಗೆ ನಸುಗತ್ತಲಲ್ಲಿ ನಾನು ಯಮುನಾ ನದಿ ಸ್ನಾನಘಟ್ಟದಿಂದ ಇಳಿದು ಈಜುತ್ತಾ ಸ್ವಲ್ಪ ಮುಂದೆ ಹೋಗಿದ್ದೆ. ನೀರಿನ ಸೆಳೆತದಲ್ಲಿ ಇನ್ನೊಬ್ಬ ಈಜುಗಾರನ ಹತ್ತಿರಕ್ಕೆ ಹೋಗಿದ್ದೆ. ತೀರಾ ಹತ್ತಿರ ಹೋದಾಗ ಅವರ ನೆನೆದ ತಲೆಗೂದಲು ಮತ್ತು ಒದ್ದೆಯಾದ ಮುಖದ ಮಧ್ಯೆ ಪ್ರಕಾಶಿಸ್ತಿದ್ದ ಕಣ್ಣುಗಳಿಂದಲೇ ಆಕೆ ಚಂದ್ರಿಕೆ ಅನ್ನೋ ಗುರುತು ಸಿಕ್ತು. ತಾವು ಚಂದ್ರಿಕಾ ಅವರೇ, ನೀವು ಈಜ್ತೀರಿ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ನಾನಂದೆ. ಗೊತ್ತಿದ್ರೆ ಈ ನದಿ ಹತ್ರನೂ ನೀವು ಸುಳಿತಿರ್ಲಿಲ್ಲ ಅಂತನ ನಿಮ್ಮ ಮುಂದಿನ ವಾಕ್ಯ ಅಂತ ಆಕೆ ನಕ್ಕಾಗ ಅವಳ ಗಂಟಲಿನ ಮತ್ತು ವಾಕ್ಯದ ಧ್ವನಿಯಲ್ಲಿ ಅದೆಷ್ಟೋ ಭಾವಗಳು ತುಳುಕಿದ ಹಾಗೆ ನನಗನ್ನಿಸ್ತು. ಯಾಕೆ ಹಾಗಂತೀರಾ ಅಂತ ನಾನು ಕೇಳಿದೆ. ಸೆಳೆಯೋ ನೀರಲ್ಲಿ ಕೈಕಾಲುಗಳನ್ನು ಆಡಿಸ್ಕೊಂಡು ಮಾತಾಡುವಾಗ ನನಗೆ ಏದುಸಿರು ಬರ್ತಾ ಇತ್ತು. ಆದರೆ ಅವಳ ಉಸಿರಿಗಾಗಲಿ ಧ್ವನಿಗಾಗಲಿ ಸ್ವಲ್ಪನೂ ಬಳಲಿಕೆ ಆಗಿರಲಿಲ್ಲ. ಸುಖಾಸನದಲ್ಲಿ ಕೂತು ಮಾತಾಡೋಷ್ಟೇ ಸಹಜವಾಗಿ ಆಕೆ ಈಜ್ಕೊಂತಾನೆ ಮಾತಾಡ್ತಾ ಇದ್ಲು. ನೀನು ಗೊಡ್ಡು ಬ್ರಾಹ್ಮಣನಾದ್ರಿಂದ ಅಂತ ನನ್ನ ಮುಖವನ್ನು ದಿಟ್ಟಿಸ್ತಾ ಹೇಳಿದ್ಲು. ನನಗೆ ಅವಳ ಮಾತಿನ ಧ್ವನಿ ಅರ್ಥ ಆಗಲಿಲ್ಲ. ನನ್ನನ್ನು ಅವಳು ಯಾವತ್ತು ತಾವು ಅಂತ ಗೌರವ ಸೂಚಕವಾಗಿ ಮಾತಾಡಿಸ್ತಿದ್ಲು. ನಾನು ಕೂಡ ಆಕೆಯನ್ನು ನೀವು ಅಂತ ಇದ್ದೆ. ಈಗ ಇದ್ದಕ್ಕಿದ್ದ ಹಾಗೆ ನೀನು ಅನ್ನುವಂತಹ ಏಕವಚನದ ಪ್ರಯೋಗದ ಜೊತೆಗೇನೆ ಗೊಡ್ಡು ಬ್ರಾಹ್ಮಣ ಅಂತ ಕರೆಯುವಂತಹ ಈ ಧೈರ್ಯವನ್ನ, ದಾಷ್ಟ್ಯವನ್ನ ಹಾಗೆನ್ನಕ್ಕೆ ಮನಸ್ಸು ಬರಲಿಲ್ಲ. ಸಲಿಗೆಯನ್ನು ತೋರಿಸಿದ್ಲು ಆಕೆ. ಏನು ಹಾಗಂದ್ರೆ ಅಂತ ನಾನು ಕೇಳಿದೆ. ಒಂದು ದಿನವೂ ನನ್ನ ಮನೆ ಹತ್ರ ಸುಳಿದಿದ್ದವರು ನಾನಿದ್ದೀನಿ ಅಂತ ಗೊತ್ತಿದ್ರೆ ನದಿ ಹತ್ರ ಸುಳಿತಿದ್ರ ಅಂತ ಕೇಳಿದೆ. ಸುಳಿಯದ ಕಾರಣ ನಿಮ್ಮ ಗೊಡ್ಡು ಬ್ರಾಹ್ಮಣಿಕೆ ಅಂತ ಅರ್ಥ ಮಾಡಿಕೊಂಡೆ ಅಂತ ಆಕೆ ಹೇಳಿದ್ಲು. ಸುಳಿಲಿಲ್ಲ ಅನ್ನೋ ಅಂಶದಿಂದ ಗೊಡ್ಡು ಬ್ರಾಹ್ಮಣ ಅನ್ನೋ ನಿಷ್ಕರ್ಷೆಗೆ ಹೇಗೆ ಬಂದ್ರಿ ಅಂತ ನಾನು ಕೇಳಿದೆ. ನನ್ನ ಮನೆಗೆ ಬಂದಾಗ ಮಾತ್ರ ಅದನ್ನು ಹೇಳ್ತೀನಿ. ನೆತ್ತಿ ಮೇಲೆ ಗೋಪಾದದ ಅಗಲದ ಗೋಪಾದದ ಆಕೃತಿಯಲ್ಲಿ ಮಾತ್ರ ಕೂದಲನ್ನು ಬಿಟ್ಕೊಂಡು ಉಳಿದ ಭಾಗವನ್ನೆಲ್ಲ ಬೋಳಿಸ್ಕೊಳ್ದಿದ್ರೆ ಹವನದ ಯಜ್ಞೇಶ್ವರ ಮುನಿಸ್ಕೊಂಡು ಹೋಗ್ಬಿಡ್ತಾನೆ ಅಂತ ಭಯ ಪಡೋದು ನಿಮ್ಮಂತಹ ಗೊಡ್ಡು ಬ್ರಾಹ್ಮಣರ ಲಕ್ಷಣ ಅಲ್ವಾ ಅಂತ ಆಕೆ ಅಂದ್ಲು. ಅರೆ, ನಾನು ನಾಳೆ ಆಯುಷ್ಕರ್ಮ ಮಾಡಿಸ್ಕೋತೀನಿ ಅನ್ನೋದು ಇವಳಿಗೆ ಹೇಗೆ ಗೊತ್ತಾಯಿತು ಅಂತ ನಾನು ವಿಸ್ಮಯ ಪಡ್ತಾ ಇರಬೇಕಾದ್ರೆ ಬಹುಶಃ ಜಯಸಿಂಹರೇ ಹೇಳಿರಬೇಕು. ಇವಳು ಅಂದರೆ ಅವರಿಗೆ ತುಂಬ ವಾಂಚಲ್ಯ.
ಆಗಾಗ ಇವಳು ಮನೆಗೆ ಹೋಗಿ ಕೂತು ಸಂಗೀತ ಕೇಳ್ತಾರೆ ಅಂತ ನನಗೆ ಹೊಳೆಯಿತು. ನಾಳೆ ಹೊತ್ತಿಗೆ ಪರಿಸ್ಥಿತಿ ಬದಲಾಗಿರುತ್ತೆ. ನಿಮ್ಮ ಮನಸ್ಸು ಬದಲಾಗಿರಬೇಕು. ಮಾಡಿಸ್ಕೊಂಡ್ರೆ ಸಂಪೂರ್ಣ ಮುಂಡನ ಮಾಡಿಸ್ಕೊಂಡು ಸನ್ಯಾಸಿ ಥರ ಇರಬೇಕು, ಅಥವಾ ಪೂರ್ತಿ ಕೂದಲು ಬಿಟ್ಟಿರಬೇಕು. ಅದು ಬಿಟ್ಟು ಅರ್ಧ ಅದು ಅರ್ಧ ಇದು ಅನ್ನುವಂತಹ ಮಧ್ಯಂತರ ಸ್ಥಿತಿ ನನಗಿಷ್ಟ ಆಗೋದಿಲ್ಲ, ನನಗದು ರುಚಿಸೋದಿಲ್ಲ. ಬೇಕಂತೆ ಮುಖವನ್ನು ಕುರೂಪ ಮಾಡ್ಕೋಬೇಡಿ ಅಂತ ಆಕೆ ಹೇಳಿ ಕೈಕಾಲುಗಳನ್ನು ಬಗೆದು ಮೀನಿನ ಹಾಗೆ ವೇಗವಾಗಿ ಅಲ್ಲಿಂದ ದೂರ ಹೊರಟೋದ್ಲು. ಒಂದಿನ ಇವಳು ಮನೆಗೆ ಹೋಗಿ ಬರಬೇಕು ಅಂತ ನನಗೆ ಆ ದಿನದಿಂದಲೂ ತೀವ್ರವಾಗಿ ಅನಿಸೋಕ್ಕೆ ಪ್ರಾರಂಭ ಆಯಿತು. ಪರಿಚಯ ಆಗಿ 4 ತಿಂಗಳ ಮೇಲಾಗಿತ್ತು, ಆದರೆ ನಾನು ಯಾಕೆ ಹೋಗಿರಲಿಲ್ಲ ಅಂತ ನನ್ನನ್ನು ನಾನೇ ಕೇಳಿಕೊಂಡೆ. ಪರಿಚಯ ಆಗಿದ್ದು ನಾಟಕದ ಸಂದರ್ಭದಲ್ಲಿ. ಆವತ್ತಿನಿಂದ ಇಡೀ ಹಗಲು ಮತ್ತು ನಡುರಾತ್ರಿವರೆಗೂ ಅಭಿನಯದ ಅಭ್ಯಾಸವೇ ಆಗಿತ್ತು. ಸನ್ನಿವೇಶ, ಪಾತ್ರ, ಅದರ ಮಾತುಗಳನ್ನು ಬಿಟ್ಟರೆ ಯಾವ ಯೋಚನೆಯೂ ಮನಸ್ಸಿನಲ್ಲಿ ಸುಳಿದೇ ಇರೋಷ್ಟು ತನ್ಮಯತೆಯಲ್ಲಿ ನಾನಿದ್ದೆ. ನನ್ನದು ಉದ್ದಕ್ಕೂ ಇರೋ ಪಾತ್ರ, ಅವಳದು ಅಲ್ಲಲ್ಲಿ ಕಾಣಿಸ್ಕೊಂಡು ಹಿನ್ನೆಲೆಯಲ್ಲಿ ಉಳಿಯೋದು. ನನ್ನಷ್ಟು ಅಭ್ಯಾಸ ಅವಳಿಗೆ ಮಾತ್ರ ಅಲ್ಲ, ಬೇರೆ ಯಾರಿಗೂ ಇರಲಿಲ್ಲ. ಈ ಕಾರಣದಿಂದಲೇ ಜೊತೆಗೆ ಪರಿಚಯ ಆದ ದಿನದಿಂದಲೂ ಅವಳನ್ನು ರುಕ್ಮಿಣಿ ಅಂತ ಭಾವಿಸಿದ್ನೇ ಹೊರತು ಚಂದ್ರಿಕೆ ಅನ್ನೋ ಒಬ್ಬ ನಟಿ ಅನ್ನೋ ಅರಿವೇನೇ ನನಗೆ ಇರಲಿಲ್ಲ. ಈ ರುಕ್ಮಿಣಿಗೂ ಅಷ್ಟೇ, ಕೃಷ್ಣನಿಗೂ ಅಷ್ಟೇ, ನಾಟಕಕಾರರು ನಿರ್ಮಿಸಿದ ಪರಿಧಿಯಿಂದ ಹೊರಳಿ ಯಾವ ಜೀವನವೂ ಇರಲಿಲ್ಲ ಅನ್ನೋ ಕಾರಣಗಳೆಲ್ಲ ಸೃಷ್ಟಿಗೊಳ್ಳತೊಡಗಿದ್ವು. ಆ ಮಧ್ಯಾಹ್ನ ನಾಟಕಕಾರ ವಾಸುದೇವ ಶರ್ಮಾ ಮತ್ತು ಸೂತ್ರಧಾರರಾಗಿದ್ದ ಆನಂದ ದತ್ತರು ಜಯಸಿಂಹರ ಮನೆಗೆ ಬಂದರು. ಕೃಷ್ಣ ಮಂದಿರದ ಪಾರುಪತ್ಯಗಾರ ಸುಜಯವರ್ಮರು, ಮಥುರೆಯ ನಗರ ಶ್ರೇಷ್ಠಿಯಾದಂತಹ ಬಲರಾಮ ಶ್ರೇಷ್ಠಿಯವರು ಮತ್ತು ಪ್ರಥಮ ಕಾಯಸ್ಥರಾದ ಸಂಕರ್ಷಣ ಗುಪ್ತರು ಕೂಡ ಅಲ್ಲಿ ಸೇರಿಕೊಂಡ್ರು. ಉಪ್ಪರಿಗೆಯಲ್ಲಿ ಸೇರಿ ಸ್ವಲ್ಪ ಚರ್ಚೆ ಮಾಡಿದ ನಂತರ ನನ್ನನ್ನು ಮೇಲಕ್ಕೆ ಕರೆಸ್ಕೊಂಡ್ರು. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.